ಹಾಯ್ ಎಲ್ಲೋ ವೆಲ್ಕಮ್ ಟು ಪ್ರಿಯಾ ಡಿಸೈನರ್. ಇವತ್ತು ಈ ವಿಡಿಯೋದಲ್ಲಿ ನಾವು ಸೂಪರ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಈ ಫ್ಲವರ್ ಡಿಸೈನ್, ಸಿಂಪಲ್ ಡಿಸೈನು ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಸಿಂಪಲ್ ಡಿಸೈನು, ಬೇಗ ಮುಗಿಯುವಂಥ ಡಿಸೈನ್ ಇದು. ಇದಕ್ಕೆ ನಾನು ಜರಿ ಥ್ರೆಡ್ ತಗೊಂಡಿದ್ದೀನಿ ಮತ್ತು ಅಯನ್ ನೀಡಲ್ ತಗೊಂಡಿದ್ದೀನಿ. ಫಸ್ಟಿಗೆ ನಾವು 3 ಲೈನ್ ಚೈನ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಇದಕ್ಕೆ ಬಳಸ್ತಿರೋದು ನಾನು ಟ್ಯೂಬ್ ಬೀಡ್ ಬಳಸ್ತಾ ಇದ್ದೀನಿ. ಗೋಲ್ಡನ್ ಟ್ಯೂಬ್ ಬೀಡ್, ಡಾರ್ಕ್ ಗೋಲ್ಡನ್ ಟ್ಯೂಬ್ ಬೀಡ್ ನಾನು ಬಳಸ್ತಾ ಇರೋದು. ಈಗ ಚೈನ್ ಸ್ಟಿಚ್ ಹಾಕೋತಾ ಇದ್ದೀನಿ. ನೀವು ಸಿಲ್ಕ್ ಥ್ರೆಡ್ಡು ಕೂಡ ಇದ್ರಲ್ಲಿ ಬಳಸ್ತಾ ಇದ್ದೀನಿ ನಾನು. ಎಲ್ಲರೂ ಕೇಳ್ತಾ ಇದ್ದೀರಾ ಸಿಲ್ಕ್ ಥ್ರೆಡ್ ನೀವು ಯಾವ್ದು ಬಳಸ್ತೀರಾ, ನಮಗೆ ಸಿಲ್ಕ್ ಥ್ರೆಡ್ಡು ಎಲ್ಲ ಲೋಕಲ್ ಸಿಗ್ತಾ ಇದೆ, ಬೇಗ ಕಟ್ ಆಗ್ತಿದೆ ಅಂತ. ಸಿಲ್ಕ್ ಥ್ರೆಡ್ಡಲ್ಲಿ ಬ್ರ್ಯಾಂಡೆಡ್ ಬಂದು ಡಬಲ್ ಬೆಲ್ ಬ್ರ್ಯಾಂಡ್ ಒಂದು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ರಾಜ್ ಬ್ರ್ಯಾಂಡ್ ಬಂದು ಚೆನ್ನಾಗಿದೆ ತುಂಬ. ಈ ಸಿಲ್ಕ್ ಥ್ರೆಡ್ಗಳು ಬಿಗಿನರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಬಿಗಿನರ್ಸ್ಗೆ ಬಂದು ಇದು ಬಿಗಿನರ್ಸ್ಗೆ ಬೇಗ ಥ್ರೆಡ್ ಕಟ್ ಆಗುತ್ತೆ ಅಂತ ಅಂತೀರಾ, ಅಂಥವ್ರು ನೀವು ಡಬಲ್ ಬೆಲ್ ಬ್ರ್ಯಾಂಡ್ನ ಯೂಸ್ ಮಾಡಿ, ರಾಜ್ ಬ್ರ್ಯಾಂಡ್ನ ಯೂಸ್ ಮಾಡಿ. ನಿಮಗೆ ಥ್ರೆಡ್ ಕಟ್ ಆಗೋಲ್ಲ, ಈಸಿಯಾಗಿ ನೀವು ವರ್ಕ್ ಮಾಡ್ಬೋದು. ಹಾಗೆ ಶುಗರ್ ಬೀಡ್ ಬಂದು ಯಾವ ಬ್ರ್ಯಾಂಡ್ ಬಳಸ್ತೀರಾ ಅಂತೀರಾ, ನಾನು ಬಂದು ಎ ಸ್ಟಾರ್ ಬ್ರ್ಯಾಂಡ್ ಬಳಸ್ತಾ ಇದ್ದೀನಿ. ಬಜೆಟ್ ಫ್ರೆಂಡ್ಲಿಯ ಬೇಕಾಗಿರೋರು ಎ ಸ್ಟಾರ್ ಬ್ರ್ಯಾಂಡ್ ಬಳಸ್ಬೋದು. ಹಾಗೆ ಬೀಡ್ಸ್ಗೆ ಬಂದು ಕೆಲವರು ಕಾಟನ್ ಥ್ರೆಡ್, ನಾರ್ಮಲ್ ಸ್ವಿಂಗ್ ಥ್ರೆಡ್ ಬಳಸ್ತಾರೆ. ನನಗೆ ಯಾಕೋ ಅದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ನಾನು ಈ ಥರ ಜಿಗ್ಜ್ಯಾಗ್ ಮಾಡೋವಂಥ ಥ್ರೆಡ್ ಕೇಳಿದ್ರೆ ಕೊಡ್ತಾರೆ ನೈಲಾನ್ ಥ್ರೆಡ್ಡು. ಇದರಲ್ಲಿ ನಾನು ಬಳಸೋದ್ರಿಂದ ಬಿಗಿನರ್ಸ್ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಅದು ಬೇಗ ಕಟ್ಟಾಗಲ್ಲ, ಈಸಿಯಾಗಿ ನಾವು ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇದು ಬೇಗ ಕಟ್ಟಾಗಲ್ಲ. ಕಾಟನ್ ಥ್ರೆಡ್ಡು ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ಬಿಗಿನರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ನೈಲಾನ್ ಥ್ರೆಡ್ ಆದರೆ ಇದಾದರೆ ನಮಗೆ ಬೇಗ ನಾವು ಸ್ಟಿಚ್ಚು ಮಾಡ್ಬೋದು, ಬೇಗ ಕಟ್ಟಾಗೋ ಆಗೋಲ್ಲ. ಇದು ಇನ್ನೂ ಚೆನ್ನಾಗಿರುತ್ತೆ, ವರ್ಕ್ ಮಾಡೋದಕ್ಕೂ ಸುಲಭ ಅನಿಸುತ್ತೆ. ಈಗ ಕಟ್ ಬೀಡಲ್ಲಿ ನಾನು ಜಿಗ್ಜ್ಯಾಗ್ ಸ್ಟಿಚ್ ಕೊಟ್ಕೊತಾ ಇದ್ದೀನಿ. ನೋಡಿ ಇದೇ ಫೈನಲ್ ಬಂತು. ಈಗ ಇದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. 6 12 ಎಳೆ ದಾರ ತಗೊಂಡು ನಾರ್ಮಲ್ ನೀಡಲಲ್ಲಿ ಪೋಣಿಸ್ಕೊಂಡು ನಾನು ಜಿಗ್ಜ್ಯಾಗ್ ಟೈಪಲ್ಲಿ ನಾನು ಇದು ಕೊಡ್ತಾ ಇದ್ದೀನಿ. ಎಲ್ಲದಕ್ಕೂ ಫ್ರಂಟ್ ನಾಟ್ ಹಾಕೋತಾ ಬರ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಲಾಂಗಾಗಿ ಫ್ರಂಟ್ ನಾಟ್ ಹಾಕೋತಾ ಇದ್ದೀನಿ, ಫ್ಲವರ್ ಥರ ಬರಲಿ ಅಂತ ಅಷ್ಟೇ. ಆದರೂ ನಾವು ಇಷ್ಟೆಲ್ಲ ವರ್ಕ್ ಮಾಡಿರೋನು ಕೂಡ ಈ ಡಿಸೈನ್ ಅಷ್ಟರಲ್ಲೇ ಅಂತ ಹೇಳ್ಬಿಟ್ರು. ಎಷ್ಟು ಚೆನ್ನಾಗಿರೋ ವರ್ಕ್ ಮಾಡಿದ್ದೀನಿ, ಬಟ್ ಅವರು ಒಪ್ಪಲಿಲ್ಲ. ಇದು ಅಷ್ಟೇ ಸಿಂಪಲಾಗಿ ಬಂದಿದೆ ಅಂತಂದರೆ, ಅಮೌಂಟ್ ಮಾತ್ರ ಕಮ್ಮಿ ಬೇಕು ಅಂತಂತಾರೆ. ಆದರೆ ಇದು ವರ್ಕ್ ಮಾತ್ರ ಜಾಸ್ತಿ ಬೇಕು ಅಂತಾರೆ, ಅಮೌಂಟ್ ಮಾತ್ರ ಕಮ್ಮಿ ಕೊಡ್ತಾರೆ. ಇಂಥವ್ರ ಹತ್ರ ನಾವು ಹೇಗೆ ಮ್ಯಾನೇಜ್ ಮಾಡೋದು? ನಾವು ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ವರ್ಕ್ ಮಾಡಿರ್ತೀವಿ, ಬಟ್ ಅವರು ನಮಗೆ ಆ ವರ್ಕ್ ತಕ್ಕಂಥ ಅಮೌಂಟು ಕೊಡಲ್ಲ. ಅವರು ವರ್ಕ್ ಜಾಸ್ತಿ ಕೇಳ್ತಾರೆ, ಬಟ್ ಅಮೌಂಟ್ ಮಾತ್ರ ಕಮ್ಮಿ ಕೊಡ್ತಾರೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ವರ್ಕ್ ಮಾಡಿಕೊಟ್ಟರು ಕೂಡ ಅವರು ಒಪ್ಪಲ್ಲ. ನಾವು ಬಜೆಟ್ ತಕ್ಕ ಹಾಗೆ ತಾನೇ ನಾವು ರೇಟ್ ಫಿಕ್ಸಿಂಗ್ ಮಾಡೋಕ್ಕಾಗುತ್ತೆ. ಅವರು ಬಜೆಟ್ ಮಾತ್ರ ಕಮ್ಮಿ ಬೇಕು ಅಂತಾರೆ, ವರ್ಕ್ ಮಾತ್ರ ಜಾಸ್ತಿ ಬೇಕು ಅಂದರೆ ಹೇಗಾಗುತ್ತೆ? ಇದೇ ರೀತಿ ಫ್ರೆಂಚ್ ಕೊಟ್ಕೊಳ್ತಾ ಇದ್ದೀನಿ. ಲಾಂಗ್ ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್ ಒಂದು ಬಿಟ್ಟು ಒಂದಕ್ಕೆ ಕೊಟ್ಕೊತಾ ಬರ್ತಾ ಇದ್ದೀನಿ ನಾನು. ನೋಡಿ ಫೈನಲ್ಲು ಈಗ ಬಂದಿದೆ. ಎಷ್ಟು ಲುಕ್ ಕಾಣ್ತಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿದೆ ಫಿನಿಶಿಂಗು, ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಸ್ಲೀವ್ಗೆ ನಾನು ವರ್ಕ್ ಮಾಡಿದ್ದೀನಿ. ಸ್ಲೀವ್ಗೆ 3 ಬುಟಾಸ್ ಕೊಟ್ಟಿದ್ದೀನಿ. ಚಿಕ್ಕ ಹುಡುಗಿ ಆಗಿರೋದ್ರಿಂದ 3 ಬುಟಾಸ್ ಸಾಕಾಗುತ್ತೆ. 3 ಬುಟಾಸ್ ಕೊಟ್ಟು ಸ್ಲೀವಿಗೆ ಇನ್ನೂ ಸ್ವಲ್ಪ ಹೈಲೈಟ್ ಕಾಣಲಿ ಅಂತ ನಾನು ಸ್ಟೋನ್ ಫಿಟ್ಟಿಂಗ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾನು ಹಾಕುವಂಥ ಇನ್ನೂ ಬ್ಯೂಟಿಫುಲ್ ಆಗಿರೋ ವೀಡಿಯೋಸ್ಗಳು ಬರುತ್ತೆ.